ಓಂ ಗುರುಭ್ಯೋ ನಮಃ. ಬಂಧುಗಳೇ, ಒಂದು ಗ್ರಾಮದಲ್ಲಿ ಒಂದು ಜಗನ್ಮಾತೆಯ ಮಂದಿರ ಇರುತ್ತೆ. ಊರವರೆಲ್ಲರೂ ಸೇರಿ ಪ್ರತಿ ವರ್ಷ ಜಗನ್ಮಾತೆಯ ಜಾತ್ರೆಯನ್ನ ಮಾಡ್ತಿರ್ತಾರೆ. ಆದರೆ ಆ ಜಗನ್ಮಾತೆಯ ರಥ ಮಾತ್ರ ಇರುವುದಿಲ್ಲ. ಹೀಗೆ ಒಂದು ಸಲ ಜಾತ್ರೆ ಮಾಡ್ತಿರ್ಬೇಕಾದ್ರೆ ಗ್ರಾಮಸ್ಥರ ತಲೆಯಲ್ಲಿ ಬರುತ್ತೆ, ಏನು ಅಂದರೆ ನಾವು ಕೂಡ ಒಂದು ರಥವನ್ನು ಮಾಡಿಸಬೇಕು ಅಂತ. ಎಲ್ಲರೂ ಸೇರಿ ರಥದ ನಿರ್ಮಾಣ ಮಾಡುವಂತಹ ನಿರ್ಣಯ ತಗೊಳ್ತಾರೆ. ರಥದ ನಿರ್ಮಾಣಕ್ಕಾಗಿ ಬೇಕಾಗುವಂತಹ ಎಲ್ಲ ಸಾಮಗ್ರಿಗಳನ್ನು ಕೂಡ ತರಿಸ್ತಾರೆ. ನಿಮಗೆ ಗೊತ್ತಿರಬಹುದು ಬಂಧುಗಳೇ, ರಥದ ಚಕ್ರ ಮಾಡಿಸಲು ಅಥವಾ ಗಾಲಿಗಳನ್ನು ಮಾಡಿಸಲು ದೊಡ್ಡ ದೊಡ್ಡ ಬಂಡೆಗಲ್ಲು ಬೇಕಾಗುತ್ತೆ. ಅಂತಹ ದೊಡ್ಡ ಬಂಡೆಗಲ್ಲುಗಳನ್ನು ತರಿಸ್ತಾರೆ. ಅವುಗಳನ್ನು ಕೆತ್ತುವ ಸಲುವಾಗಿ ಅಥವಾ ಮಾಡುವ ಸಲುವಾಗಿ ದೊಡ್ಡ ದೊಡ್ಡ ಶಿಲ್ಪಿಗಳನ್ನು ಕೂಡ ಕರೆಸಿಕೊಳ್ತಾರೆ. ನಿರ್ಮಾಣದ ಕಾರ್ಯ ಆರಂಭವಾಗುತ್ತೆ. ಶಿಲ್ಪಿಗಳು ಗಾಲಿಗಳ ನಿರ್ಮಾಣ ಆರಂಭ ಮಾಡ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಬಂಧುಗಳೇ, ಗಾಲಿಗಳನ್ನು ಯಾವ ರೀತಿ ತಯಾರಿಸುತ್ತಾರೆ. ದೊಡ್ಡ ದೊಡ್ಡ ಮಷಿನ್ಗಳನ್ನು ತರಿಸಿ ಅವುಗಳನ್ನು ಕತ್ತರಿಸುತ್ತಾರೆ ಮತ್ತು ಶಿಲ್ಪಿಗಳಿಂದ ಉಳಿಯಿಂದ ಏಟಿನ ಮೇಲೆ ಏಟು ಹಾಕ್ತಾನೆ ಇರುತ್ತಾರೆ. ಶಿಲ್ಪಿಗಳ ಕತ್ತರಿಸುವಿಕೆಗೆ ಮತ್ತು ಉಳಿಯ ಪೆಟ್ಟಿಗೆ ನೋವುಗೊಂಡ ಕಲ್ಲು ಜಗನ್ಮಾತೆಗೆ ಕೇಳುತ್ತೆ, ಏನ್ ತಾಯಿ, ನನ್ನ ಪಾಡಿಗೆ ನಾನಿದ್ದೆ ಬೆಟ್ಟದಲ್ಲಿ, ಇವರು ತಂದು ನನ್ನನ್ನು ಇಷ್ಟೊಂದು ನೋವು ಕೊಡುತ್ತಿದ್ದಾರಲ್ಲ, ಯಾಕೆ ಅಂತ ಕೇಳುತ್ತೆ ಆ ಕಲ್ಲು. ಯಾರಿಗೆ? ಜಗನ್ಮಾತೆಗೆ. ಬಂಧುಗಳೇ, ಜಗನ್ಮಾತೆ ಏನು ಹೇಳ್ತಾಳೆ ನೋಡಿ, ಇನ್ನೊಂದು ಸ್ವಲ್ಪ ದಿನ ತಾಳ್ಕೋ ಮಗ, ಇವರು ನನ್ನನ್ನು ಕೂಡ ಬಿಟ್ಟಿಲ್ಲ, ನಿನಗಿಂತ ಎಷ್ಟೋ ಪಟ್ಟು ಜಾಸ್ತಿ ಏಟುಗಳನ್ನ ನನಗೂ ಹಾಕಿದ್ದಾರೆ. ಆದ್ರೆ ಇವತ್ತು ನೋಡು, ಊರಿಗೂರೇ ನನಗೆ ದಿನಾಲೂ ಭಕ್ತಿಯಿಂದ ಪೂಜೆ ಸಲ್ಲಿಸಿ ದಂಡ ನಮಸ್ಕಾರ ಹಾಕ್ತಿದೆ. ಒಂದು ಸ್ವಲ್ಪ ದಿನ ತಾಳು, ನೀನು ಕೂಡ ಪೂಜೆಗೆ ಪಾತ್ರನಾಗ್ತೀಯ, ಊರಿಗೂರೇ ನಿನ್ನ ಪೂಜೆ ಮಾಡೋಕೆ ಶುರು ಮಾಡುತ್ತೆ ಅಂತ ಜಗನ್ಮಾತೆ ಹೇಳ್ತಾಳೆ. ಗಮನಕ್ಕೆ ಬಂದಿರಬಹುದು ಬಂಧುಗಳೇ, ಯಾರು ಕಷ್ಟ ತಾಳ್ತಾರೋ ಅವರು ದೊಡ್ಡವರಾಗ್ತಾರೆ ಅನ್ನುವುದರಲ್ಲಿ ಸಂದೇಹವಿಲ್ಲ. ಇನ್ನೊಂದೇನು ಅಂದರೆ, ನಿರಪರಾಧಿಗಳಿಗೆ ಪೆಟ್ಟು ಕೊಟ್ಟವನು, ನಿರಪರಾಧಿಗಳಿಗೆ ತೊಂದರೆ ಕೊಟ್ಟವನು ಆ ನಿರಪರಾಧಿಗಳಿಗೆ ಶರಣಾಗಲೇಬೇಕು. ಇದೇ ಸೃಷ್ಟಿಯ ನಿಯಮ ಬಂಧುಗಳೇ, ಇದೇ ಸೃಷ್ಟಿಯ ನಿಯಮ. ಧನ್ಯವಾದಗಳು.